ಸೊ ಎಲ್ರಿಗೂ ಮತ್ತೊಂದು ಹೊಸ ಒಂದು ವೀಡಿಯೋಗೆ ಸ್ವಾಗತ. ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಸುಮಾರಷ್ಟು ನಮಗೆ SBI ಆಶಾ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಾ ಇದ್ರಿ. ಸರ್, ಈ ಒಂದು ಸ್ಕಾಲರ್ಶಿಪ್ ಜೆನ್ಯೂನ್ ಆಗಿದೆ ಅಥವಾ ಟ್ರಸ್ಟೆಡ್ ಆಗಿದೆ ಹೇಗೆ ಅಂತ. ಸೊ ಫಸ್ಟ್ ನೀವು ಈ ಒಂದು ವೀಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನಕ್ಕಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಸ್ವಲ್ಪ ಸುಮಾರಷ್ಟು ಸರ್ಕಸನ್ನು ಮಾಡಬೇಕು. ಇದು ಒಂದು ಟ್ರೂಲಿ ಜೆನ್ಯೂನ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಪ್ರತಿ ವರ್ಷ ಇದು ಭಾರತದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂತಹ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 7,000 to 8,000 ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಸೊ ಹಾಗಿದ್ರೆ ಎಲಿಜಿಬಿಲಿಟಿ ಏನು, ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು, ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ಹಾಗಿದ್ರೆ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಯಾರಿಗಪ್ಪ ಅಂತಂದರೆ ಸ್ಕೂಲ್ ಸ್ಟೂಡೆಂಟ್ಸ್ ಅಂತಂದರೆ ಅಬೋವ್ 5th ಸ್ಟ್ಯಾಂಡರ್ಡಿನ ಮೇಲ್ಗಡೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೂ ಹೌದು. UG ಸ್ಟೂಡೆಂಟ್ ಅಂತಂದರೆ ಯಾರು ಅಂಡರ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ, PG ಸ್ಟೂಡೆಂಟ್ ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಸ್ಟೂಡೆಂಟ್ಸ್ ಮತ್ತು IIT ಸ್ಟೂಡೆಂಟ್ಸ್, IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ಬೋದು ಇಂಥ, ಮತ್ತು ಓವರ್ಸೀಸ್ ಸ್ಟೂಡೆಂಟ್ಸ್ ಅಂತಂದರೆ ಯಾರು ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಫೀಲ್ಡ್ ಮಾಡ್ತಾ ಇರ್ತೀರಾ, IIT ಆಗಿರ್ಬೋದು, ITI ಆಗಿರ್ಬೋದು, ಈ ಥರ ಬೇರೆ ಒಂದು ಕೋರ್ಸ್ಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗೂ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಸೊ ಹಾಗಿದ್ರೆ ಇದು ಬಂದುಬಿಟ್ಟು ಫಸ್ಟ್ ಸ್ಕಾಲರ್ಶಿಪ್ ಏನಂತಂದರೆ 15,000ದಿಂದ ಅಪ್ ಟು 20 lakhs ಡಿಪೆಂಡಿಂಗ್ ಆನ್ ನಿಮ್ಮ ಕೋರ್ಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅದಾದ ನಂತರ ಇದಕ್ಕೆ ಎಲಿಜಿಬಲ್ ಏನಂತಂದರೆ ಮಿನಿಮಮ್ 75% ನೀವು ಕಂಪಲ್ಸರಿಯಾಗಿ ತೆಗೆದಿರಲೇಬೇಕು, ಅಥವಾ 7 CGPI ಕೂಡ ನೀವು ಪ್ರೀವಿಯಸ್ ಇಯರಲ್ಲಿ ತೊಗೊಂಡಿದ್ರೆ ಸಾಕು. ಅಂಥ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ರಿಸರ್ವ್ಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಅಥವಾ SC/ST ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ 50% ಏನಂತಂದರೆ ಮಿನಿಮಮ್ ಕಟ್ ಆಫನ್ನು ಇಟ್ಟಿದ್ದಾರೆ. ಅದೇ ರೀತಿ ಪರ್ಸೆಂಟೇಜ್ ಮಾರ್ಕ್ಸ್ ಬಂದುಬಿಟ್ಟು 67 ಯಾರ್ದಾಗಿರುತ್ತೆ ಅಥವಾ CGPA 6.3 ಯಾರ್ದಾಗಿರುತ್ತೆ ಅಂಥ SC/ST ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸೊ ಇದನ್ನು ಎಲಿಜಿಬಿಲಿಟಿ ಬಗ್ಗೆ ನೋಡ್ಕೊಳ್ಳೋದಾದರೆ ಸ್ಕೂಲ್ ಸ್ಟೂಡೆಂಟ್, UG, PG, ಮೆಡಿಕಲ್ ಸ್ಟೂಡೆಂಟ್, IIT ಮತ್ತು IIM ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು. ಇದು ಎಲ್ಲ ಒಂದು ಭಾರತೀಯ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಅಪ್ಲಿಕೇಶನ್ ಏನಂತಂದರೆ 9th to 12th ವರೆಗೂ ಯಾರು ಓದ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಹೌದು. ಮಿನಿಮಮ್ 75% ಆಗಿರಬೇಕು. ಫ್ಯಾಮಿಲಿ ಇನ್ಕಮ್ 3 ಲಕ್ಷಕ್ಕಿಂತ ಕೆಳಗಡೆ ಇರಬೇಕು. ಅದಾದ ನಂತರ ಏನಂತಂದರೆ 10% ರಿಲ್ಯಾಕ್ಸೇಷನ್ ಯಾರಿಗಿದೆಯಪ್ಪ ಅಂತಂದರೆ SC/ST ವಿದ್ಯಾರ್ಥಿಗಳಿಗೆ ಇದೆ. ಅದಾದ ನಂತರ 50% ಬಂದುಬಿಟ್ಟು ಫೀಮೇಲ್ ಅಂತಂದರೆ ಕಂಪಲ್ಸರಿ. ನೋಡಿ, ಇವಾಗ ಅವರು 100 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂದರೆ ಅದರ 50 ಜನ ವಿದ್ಯಾರ್ಥಿನಿಯರಿಗೆ ಮಾತ್ರ, ಅಂದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಕೊಡ್ತಾರೆ. ಇನ್ನು 50% ಬಂದುಬಿಟ್ಟು SC/ST ವಿದ್ಯಾರ್ಥಿಗಳಿಗೆ ಅಂತಂದರೆ ಇನ್ನು 50%ಅಲ್ಲಿ ಜನರಲ್ OBC ಅವರು ಇದಕ್ಕೆ ಏನಂತಂದರೆ ಅಪ್ಲೈ ಮಾಡ್ಕೋಬಹುದು. ಸೊ ಫಸ್ಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಏನಂದರೆ ಇದು 50,000ಗಿಂತ ಮೇಲೆ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಪ್ರೊಸೆಸ್ ಹೇಗೆ ಅಂದರೆ ಫಸ್ಟ್ ಬಂದುಬಿಟ್ಟು ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲಾಗಿನ್ ಆಗಿ ನಿಮ್ಮ ಇಮೇಲ್ ID, ರಿಜಿಸ್ಟರ್ ಮೊಬೈಲ್ ನಂಬರಿಂದ ಲಾಗಿನ್ ಆದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡ್ತಾ ಹೋದಂತೆ ಲಾಸ್ಟಿಗೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಆದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಾದ ನಂತರ ನೀವು ಏನಂತಂದರೆ ಅಲ್ಲಿ ಪ್ರಿವ್ಯೂವನ್ನು ಅಂದರೆ ಅಕ್ಸೆಪ್ಟ್ ಮಾಡಿಕೊಂಡು ಪ್ರಿವ್ಯೂ ನೋಡಬೇಕು. ಆಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಡೀಟೇಲ್ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಫೈನಲ್ ಆಗಿ ನೀವು ಏನಂತಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಸೊ ಅದಾದ ನಂತರ ಏನಂತಂದರೆ ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಇರ್ತಾವಲ್ಲ ಪ್ರತಿಯೊಂದನ್ನು ಕೂಡ ನೀವು ಅಟೆಸ್ಟ್ ಮಾಡಿಸ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಇಲ್ಲಿ ಮೇನ್ ಆಗಿ ಬೇಕಂತಂದರೆ ನಿಮ್ಮ ಒಂದು ಅಕಾಡೆಮಿಕ್ ರಿಸಲ್ಟ್ ಅಂದರೆ 10th 12th ಮತ್ತು ಡಿಗ್ರಿ ಅಂತಂದರೆ ಇಫ್ ಇನ್ ಕೇಸ್ ನೀವೇನಾದರೂ 9th ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಮಾರ್ಕ್ ಶೀಟ್ ಅವೈಲೇಬಲ್ ಅಂದರೆ ಬೇಕಾಗಿರೋದಿಲ್ಲ. 8th ಮತ್ತು 7th ಏನಾದರೂ ಕೇಳಿದರೆ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು PU ವಿದ್ಯಾರ್ಥಿಗಳು 10th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ. ಡಿಗ್ರಿ ವಿದ್ಯಾರ್ಥಿಗಳಿಗೆ 12th ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿಲಿ ಓದ್ತಾ ಇದ್ದಾರೆ ಆ ಮಾರ್ಕ್ಸ್ ಕಾರ್ಡ್ ಕೂಡ ಕಂಪಲ್ಸರಿ ಆಗಿರುತ್ತೆ. ಇನ್ನು ಐಡೆಂಟಿಟಿ ಪ್ರೂಫ್ಗಾಗಿ ನೀವು ಗೌರ್ಮೆಂಟ್ ಎನಿ ಇಶ್ಯೂ ಐಡಿಯನ್ನು ಅಪ್ಲೋಡ್ ಮಾಡ್ಬೋದು. ಅದರಲ್ಲಿ ಆಧಾರ್ ಕಾರ್ಡನ್ನು ಪ್ರಿಯೋರ್ ಆಗಿ ಅವರು ಕೇಳಿದ್ದಾರೆ. ಅಷ್ಟೇ ಅಲ್ಲ, ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಅಂತಂದರೆ ಕರೆಂಟ್ ಇಯರ್ ಫೀಸ್ ನೀವೇನಾದ್ರು ಫೀಸ್ ಪೇ ಮಾಡಿರುವಂಥ ರೆಸಿಪ್ಟ್ ಇದ್ದರೆ, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ದರೆ, ಆಮೇಲೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಫಾರ್ಮ್ 16 ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ನೀಡುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಇದಕ್ಕೆ ನಡೆಯುತ್ತೆ. ಇನ್ನು ಅಡ್ಮಿಷನ್ ಪ್ರೂಫ್ ಬಂದುಬಿಟ್ಟು ID ಕಾರ್ಡ್ ಆಗಿರ್ಬೋದು, ಮೊನಾಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಡ್ಮಿಷನ್ ಲೆಟರ್ ಆಗಿರ್ಬೋದು. ಸೊ ಇನ್ನು ಪರ್ಸ್ನಲ್ ಡಾಕ್ಯುಮೆಂಟ್ ಬಂದುಬಿಟ್ಟು ನಿಮ್ಮ ಒಂದು ಫೋಟೋಗ್ರಾಫ್ ಮತ್ತು ಎಡಿಷ್ನಲ್ ಡಾಕ್ಯುಮೆಂಟ್ ಏನಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಇದು ಮೋಸ್ಟ್ ಅಂದರೆ ಹಾಕಲೇಬೇಕು ಅಂತ ಏನಿಲ್ಲ, ಅದನ್ನು ನೀವು ಹಾಕ್ಬೋದು. ಬಟ್ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು September 19ಗೆ ಸ್ಟಾರ್ಟ್ ಆಗಿದೆ ಮತ್ತು ಅಪ್ಲಿಕೇಶನ್ ಎಂಡ್ ಬಂದುಬಿಟ್ಟು November 15. ಇನ್ನು ನಿಮಗೆ 1.5 ತಿಂಗಳ
ತಿಂಗಳ 10 ದಿನ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಟೈಮ್ ಇದೆ. ಸೊ ಇದಾದ ನಂತರ ನೀವೇನಂತಂದರೆ ನೀವು ಇಲ್ಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಏನಂತಂದರೆ ಸ್ಕಾಲರ್ಶಿಪ್ಪನ್ನು ಹೇಗೆ ಟ್ರ್ಯಾಕ್ ಮಾಡೋದು, ಇಲ್ಲಿ ಸುಮಾರಷ್ಟು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಇದ್ದಾವೆ. ಇಲ್ಲಿ ಹೋಗ್ಬಿಟ್ಟು ನೀವು ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಅದಾದ ನಂತರ ನಿಮಗೇನಾದರೂ ಡೌಟ್ ಇದ್ದರೆ SBI ಸ್ಕಾಲರ್ಶಿಪ್ SBIFoundation.co.inಗೆ ನೀವು ಕೂಡ ಹೆಲ್ಪ್ಲೈನ್ ಮುಖಾಂತರ ನೀವು ಕಾಲ್ ಮಾಡಿ ಕೂಡ ತಿಳ್ಕೊಬೋದು. ಸೊ ಹಾಗಿದ್ರೆ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನನಗೆ ಲಿಂಕ್ ಇಲ್ಲ ಅಂತಂದರೆ ಸರ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಸ್ಕಾಲರ್ಶಿಪ್ಗೆ ಹೀಗೆ ಅಪ್ಲೈ ಮಾಡೋದು ಅಂತಂದರೆ ನೀವು ಓಪನ್ ಮಾಡಿರುವಂತಹ ಈ ಒಂದು ವೆಬ್ಸೈಟ್ ಅಂದರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯ ಒಂದು ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಅಪ್ಲೈ ನೌ ಅಂತ ಇರುತ್ತೆ, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಬಂದುಬಿಟ್ಟು ರಿಜಿಸ್ಟರ್ ಮತ್ತು ಅಪ್ಲೈ ನೌ ಅಂತ ಇಲ್ಲಿ ಕೇಳುತ್ತೆ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಫಸ್ಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಮ ಒಂದು ನೇಮ್, ಲಾಸ್ಟ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಇದನ್ನೆಲ್ಲವನ್ನು ಕೊಟ್ಟ ನಂತರ ಏನಂತಂದರೆ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದ ನಂತರ ಬಂದುಬಿಟ್ಟು ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಏನಂತಂದರೆ ಲಾಗಿನ್ ಮಾಡಬೇಕಾಗುತ್ತೆ. ಸೊ ಐದರ್ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡಿಂದ ಅಥವಾ ಇಮೇಲ್ ID ಮತ್ತು ಪಾಸ್ವರ್ಡಿಂದ ಇಲ್ಲಿ ಲಾಗಿನ್ ಆಗಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಇದು ಒಂದು 100% ಸ್ಕಾಲರ್ಶಿಪ್. ನಿಮಗೇನಾದರೂ ಈ ಒಂದು ಸ್ಕಾಲರ್ಶಿಪ್ ಬರುತ್ತೋ ಇಲ್ವೋ ಅಂತ ಡೌಟ್ಸ್ ಇದ್ದರೆ ನೀವು SBI.foundation.scholarship.in ಅನ್ನೋ ವೆಬ್ಸೈಟ್ಗೆ ಹೋಗಿಬಿಟ್ಟು ಪ್ರೀವಿಯಸ್ಲಿ ಸೆಲೆಕ್ಷನ್ ಆಗಿರುವಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ಕೂಡ ನೀವು ನೋಡ್ಬೋದು. ಆ್ಯಂಡ್ ಅವರ ಒಂದು ಕಟ್ ಆಫ್ ಮಾರ್ಕ್ಸನ್ನು ಕೂಡ ನೀವು ನೋಡಿ ಈ ಒಂದು ಸ್ಕಾಲರ್ಶಿಪ್ ಜೆನ್ಯೂನ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಂಡು ಮಾಡ್ಬೋದು. ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಕ್ಕಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲೈ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ತೋರಿಸ್ತಾ ಹೋದರೆ ಈ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಆಮೇಲೆ ನೀವು ಸ್ಕಿಪ್ ಮಾಡ್ತೀರಾ. ಸೊ ನಿಮಗೇನಾದರೂ ಅಪ್ಲಿಕೇಶನನ್ನು ಹಾಕುವಾಗ ಮಿಸ್ಟೇಕ್ ಮಾಡಬಾರ್ದು ಅಂತಂದರೆ ನಾವೊಂದು ಅಪ್ಲಿಕೇಶನ್ ಹಾಕುವ ವಿಡಿಯೋವನ್ನು ನಿಮಗೆ ಸಪ್ರೇಟಾಗಿ ಮಾಡ್ತೀನಿ. ನಿಮಗೇನಾದರೂ ಆ ಒಂದು ವಿಡಿಯೋ ಬೇಕಿತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಏನಂತಂದರೆ ಅಪ್ಲಿಕೇಶನ್ ವಿಡಿಯೋ ಅಂತ ಹಾಕಿ ಅದನ್ನು ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.